ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವಾಗ ಆಧಾರ್ ಎಕ್ಸಾಮ್ ಸರ್ಟಿಫಿಕೇಟ್ ಕಡ್ಡಾಯ. ಆಧಾರ್ ಸೆಂಟರ್ ನಡೆಸಬೇಕು ಅಂತ ಹೇಳಿದರೆ, ಆಧಾರ್ ಸೆಂಟರ್ನಲ್ಲಿ ಕೆಲಸ ಮಾಡಬೇಕಂತ ಹೇಳಿದರೆ ಆಧಾರ್ ಸರ್ಟಿಫಿಕೇಟ್ UIDಯಿಂದ ಪಡೆದುಕೊಳ್ಳೋದು ಬಹಳ ಅವಶ್ಯಕವಾಗಿದ್ದು, ಸೊ ಇವಾಗ ಆಧಾರ್ ಎಕ್ಸಾಮ್ ಲಾಸ್ಟ್ ಇಯರ್ ಈಸಿ ಇತ್ತು. ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಾವು ಎಕ್ಸಾಮನ್ನು ಬರಿತಾ ಇದ್ವಿ. ಬಟ್ ಇವಾಗ ಆಧಾರ್ ಎಕ್ಸಾಮ್ ಅಪ್ಲೈ ಮಾಡಬೇಕಂತ ಹೇಳಿದರೆ ಈ ವರ್ಷ ನಮಗೆ LMS ಸರ್ಟಿಫಿಕೇಟ್, ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಬೇಕಾಗಿರುತ್ತದೆ. ಯೂಸರ್ ಐ ಡಿ ಬೇಕಾಗಿರುತ್ತದೆ. ಸೊ LMS ಸರ್ಟಿಫಿಕೇಟ್ ಹೇಗೆ ಪಡೆದುಕೊಳ್ಳಬೇಕು, ಯಾವೆಲ್ಲ ಕ್ವಶನ್ಸ್ ಇರ್ತವೆ, ಎಷ್ಟು ಚಾಪ್ಟರ್ ಇರ್ತವೆ, ಟೋಟಲ್ ಲೆಸನ್ಸ್ ಎಷ್ಟು ಇರ್ತವೆ, ನಾವು ಹೇಗೆ ಓದ್ಕೋಬೇಕು, ಹೇಗೆ ನಾವು ಪ್ರಿಪೇರ್ ಆಗಿ ಆ LMS ಸರ್ಟಿಫಿಕೇಟ್ ಪಡೆದುಕೊಳ್ಳಬಹುದು ಎಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇವಾಗ ಆಲ್ರೆಡಿ ಆಧಾರ್ ಎಕ್ಸಾಮ್ ಪಾಸ್ ಮಾಡಿರುವಂತಹ ಅಪ್ಲಿಕೆಂಟಿಗೆ ಮೆಸೇಜ್ ಬರ್ತಾ ಇದೆ ಇಮೇಲ್ ಮುಖಾಂತರ. ನಿಮ್ಮ ಆಧಾರ್ ಎಕ್ಸಾಮ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಇಸ್ ಎಕ್ಸ್ಪೈರ್ಡ್ ಬಿಫೋರ್ ಯು ಅಪ್ಲೈ ಎಕ್ಸಾಮ್ ಅಂತ ಹೇಳಿ ಒಂದು ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ. ಸೊ ನಾವು ಆ ಎಕ್ಸಾಮ್ ನಾವು ಬರೀಬೇಕಂತ ಹೇಳಿದರೆ ಸ್ನೇಹಿತರೆ, ನಮಗೆ ಇವಾಗ ಅಪ್ಲೈ ಮಾಡಬೇಕಂದ್ರೆ LMS ಸರ್ಟಿಫಿಕೇಟ್, ಯೂಸರ್ ಐ ಡಿ, ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ. ಸೊ ನಾವು LMS ಸರ್ಟಿಫಿಕೇಟ್ ಹೇಗೆ ಪಡೆದುಕೊಳ್ಳಬೇಕು ಅಂತ ಹೇಳಿದರೆ, ನಿಮ್ಮ ರಿಲೇಟೆಡ್ CSC ಸೆಂಟ್ರ್ನವರು ನಿಮ್ಮ DM ಸರ್ ಹತ್ರ ಮತ್ತು ಗ್ರಾಮ ಒನ್ ಸೆಂಟ್ರ್ನವರು ಸಹ ನಿಮ್ಮ DM ಸರ್ ಹತ್ರ ನೀವು LMS ಸರ್ಟಿಫಿಕೇಟಿಗೆ ಫಸ್ಟ್ ನಿಮ್ಮ ಇಮೇಲ್ ಐ ಡಿ ರಿಜಿಸ್ಟ್ರೇಷನ್ ಮಾಡಬೇಕು. ಅದಕ್ಕೆ ಒಂದು ಮೇಲ್ ಬರುತ್ತೆ ಸ್ನೇಹಿತರೆ. ಆ ಮೇಲ್ ಬಂದ ನಂತರ ನಿಮಗೆ ಡಿಫ್ರೆಂಟ್ ಕೋರ್ಸಸ್ ಸ್ಟಾರ್ಟ್ ಆಗುತ್ತೆ. ಆ ಕೋರ್ಸಸ್ ಮುಖಾಂತರ ನೀವು ಎಲ್ಲ ಡೀಟೇಲ್ಸನ್ನು ನೀವು ನೋಡ್ಕೊಂಡು ಎಕ್ಸಾಮ್ ಅಂತ ಒಂದು ಬರುತ್ತೆ. ಆ ಎಕ್ಸಾಮ್ನಲ್ಲಿ ನೀವು ಪಾಸ್ ಆದರೆ ಫೈನಲ್ ಎಕ್ಸಾಮ್ ಅಂತ ಇರುತ್ತೆ ಸ್ನೇಹಿತರೆ. ಆ ಫೈನಲ್ ಎಕ್ಸಾಮ್ನಲ್ಲಿ ಸಹ ನೀವು ಪಾಸ್ ಆದರೆ 70% ಜೊತೆಗೆ ನೀವು ಪಾಸ್ ಆದರೆ ನಿಮಗೆ ಅಲ್ಲಿ ಒಂದು ಸರ್ಟಿಫಿಕೇಟ್ ಬರುತ್ತೆ ಮತ್ತು LMS ಸರ್ಟಿಫಿಕೇಟ್ ಬಂದು ಅದರ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಆವಾಗ ನೀವು ಆಧಾರ್ UIDI ಎಕ್ಸಾಮಿಗೆ ನೀವು ಎಕ್ಸಾಮಿಗೆ ಅಪ್ಲಿಕೇಶನನ್ನು ಅಪ್ಲೈ ಮಾಡಿ ನೀವು ಮತ್ತೆ ಆಧಾರ್ UID ಎಕ್ಸಾಮನ್ನು ನೀವು ಆನ್ಲೈನ್ ಮುಖಾಂತರ ನೀವು ಬರೆಯಬಹುದು. ಸ್ನೇಹಿತರೆ ಒಟ್ಟು ಆಧಾರ್ LMS ಸರ್ಟಿಫಿಕೇಟ್ ಪಡೆಯಬೇಕಂದ್ರೆ ಲೆಸನ್ಸ್ 1 to 9 ಅದಾವೆ. ಟೋಟಲ್ ನಂಬರ್ ಆಫ್ ಲೆಸನ್ಸ್ 9 ಅದಾವೆ. ಸೊ ಮೊದಲನೆಯಾಗಿ ಈ ಪಾರ್ಟ್ 1 ವಿಡಿಯೋನಲ್ಲಿ LMS ಸರ್ಟಿಫಿಕೇಟ್ ಹೇಗೆ ಪಡೆದುಕೊಳ್ಳೋದು ಎಂಬುದು, ಅದರಲ್ಲಿ ಪಾರ್ಟ್ 1 ಲೆಸನ್ ನಂಬರ್ ಇಂಟ್ರೊಡಕ್ಷನ್ ಟು UIDAI. ಸ್ನೇಹಿತರೆ, ಇಂಟ್ರೊಡಕ್ಷನ್ ಟು UIDAI ಲೆಸನ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ ನಾನು ನಿಮಗೆ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೀವು ಈ ವಿಡಿಯೋ ಗಮನವಿಟ್ಟು ನೋಡಿ ಮತ್ತು ಕೇಳಿ, ಇಂಪಾರ್ಟೆಂಟ್ ಆನ್ಸರ್ನ ನೀವು ನೋಟ್ ಮಾಡ್ಕೊಂಡ್ರೆ ನಿಮಗೆ ಎಕ್ಸಾಮ್ನಲ್ಲಿ ಈಸಿ ಆಗುತ್ತೆ ಸ್ನೇಹಿತರೆ. ಸೊ ಮೊದಲನೆಯಾಗಿ 20 ಕ್ವಶನ್ಸ್ ಈ ಲೆಸನ್ನಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಕ್ವಶನ್ ನಂಬರ್ 1, Who among the following had established UIDAI by passing Aadhaar Act 2016? ಇದರಲ್ಲಿ 4 ಆಪ್ಷನ್ಸ್ ಇದ್ದಾವೆ ಸ್ನೇಹಿತರೆ. ಫಸ್ಟ್ ಆಪ್ಷನ್ ಈಸ್ ಸ್ಟೇಟ್ ಗೌರ್ನಮೆಂಟ್ ಆಫ್ ಇಂಡಿಯಾ ರಿಜಿಸ್ಟರ್ಸ್, C ಆಪ್ಷನ್ ರಿಜಿಸ್ಟರ್ಸ್, D ಆಪ್ಷನ್ ಈಸ್ ಎನ್ರೋಲ್ಮೆಂಟ್ ಏಜೆನ್ಸಿ. ಸೊ ರೈಟ್ ಆನ್ಸರ್ ಈಸ್ ಗೌರ್ನಮೆಂಟ್ ಆಫ್ ಇಂಡಿಯಾ. ಕ್ವಶನ್ ನಂಬರ್ 2, when was UIDAI established as statutory authority under Ministry of Electronics and IT? Option number 1, 28th January 2009. Option number B, 29th September 2010. Option number C, 12th September 2015. And last option is 12th July 2016. So right answer is 12th July 2016. Question number 3, which organization is responsible for issuing UID? First option is Election Commission, second option is Planning Commission, third option is MEITY, fourth option is UIDAI. Right answer is UIDAI. Question number 4, why was UIDAI created? Option A, to provide robust technology to eliminate duplicate and fake identities, and option number B, to provide identity that can be verified and authenticated in easy cost effective way. Option number C, to make another identification document, and option number D, both 1 and 2. The right answer is both 1 and 2. Question number 5, when was the Aadhaar Enrollment Update Regulation 2016 published in Official Gazette? Option number A,
28th January 2009. Option number B, 29th September 2010. Option number C, 12th July 2016. And option number D, 12th September 2017. Right answer is 12th September 2017. Question number 6. What do you mean by Aadhaar enrollment or update process? Option A, the process to collect demographic and biometric information from individuals by the enrollment agency for the purpose of issuing Aadhaar numbers to such individuals under the Aadhaar Act. Option B, the process to collect personal information of the resident to issue identification number. Option C, process to collect financial information like PAN number, bank account number to issue identification number. Option D, none of the above. Right answer is the process of collect demographic and biometric information from individuals by the enrollment agencies for the purpose of issuing Aadhaar number to such individuals under the Aadhaar Act. Question number 7. What is the process of capturing resident data, both demographic and biometric, for generation of Aadhaar card? Option number A, authentication. Option number B, enrollment. Option number C, identification. And option number D, presentation. Right answer is enrollment. Question number 8. Dashed is entity authorized or recognized by the authority for the purpose of enrolling individuals through enrollment agency. Option A, introducer. Option B, enrolling agency. Option C, agency. Option D, register. And the right answer is register. Question number 9. Dashed is an entity engaged by the register for the purpose of enrolling individuals. Option A, introducer. Option B, enrollment agency. Option C, supervisor or operator. Option D, register. So the right answer is enrollment agency. Question number 10. The verifier certifier is the personnel appointed by Dashed for the verification of documents at enrollment center. Option A, operator. Option B, introducer. Option C, register. Option D, enrolling agency. Right answer is registered. Question number 11. Dashed is the place where the Aadhaar enrollment update is conducted by the certified operator supervisor. Option A, enrollment center. Option B, exam center. Option C, hospital. And option D, school. Right answer is enrollment center. Question number 12. Dashed is a certified personnel employed by enrollment agencies to execute the process of enrollment or update at the enrollment center. Option A, enrollment operator. Option B, enrollment supervisor. Option C, introducer. Option D, both 1 and 2. Right answer is B, enrollment supervisor. Question number 13. Who among the following ensures that only trained and certified persons handle the enrollment updates process? Option A, UIDAI. Option B, operator. Option C, supervisor. Option D, enrollment agency. Right answer is enrollment agency. Option D. Question number 14. Dashed is responsible to conduct the certification exams for the role of operator or supervisor. Introducer. Option B, enrollment agency. Option C, testing and certification agency. Option D, register. Right answer is C, option, testing and certification agency. Question number 15. Dashed is a person registers with the register and authority who confirms the identity of a person who does not have any valid POI and POA, proof of identity and proof of address. Option A, operator. Option B, introducer. Option C, enrolling agency. And option D, E, agencies. The right answer is introducer. Question number 16. Dashed is a person registers with the register and authority who confirms the identity of a person who does not have any valid POI and POA. Option number A, operator. Option B, introducer.
Option C, enrolling agency. Option D, agency. And the right answer is option B, introducer. Question number 17. Who are applicable to can get the Aadhaar enrollment update done? Option A, operator. Option B, an individual who has resided in India for period or periods amounting in all to 182 days, 182 or more in the 12 months immediately preceding the date of. Option C, NRI. Option D, none of the above. Right answer is option B. Question number 18. Enrollment identification number EID is dashed digit number allocated to a resident at the is a dash digit number allocated to a residents at the time of enrollment. Option A 10, option B 12, option C 15 and option D 28. Right answer is 28. Question number 19. A resident is an individual who has resided in the India for a period of periods amounting in all 2 dash days or more in the 12 months immediately preceding the date of application for Aadhaar enrollment update. Option A 32, option B 61, option C 123 and option D 182. Right answer is option D 182 days. Last question number 20. Which of the following contacts number can a resident call for resolutions to their concerns or grievances related to Aadhaar? Option A 1947, option B 2009, option C 140, option D 108. Right answer is option A 1947, 1947. So this one is the part first of LMS certification getting. So next part सेकेंड चैप्टर एक्सप्लेन करूँगा। दोस्तों इस वीडियो को अगर आप ज़रूरी समझते हो या बहुत ही ख़ास और इम्पोर्टेंट समझते हो तो हमारे इस वीडियो को आप ज़रूर सब्सक्राइब करें और हमारे चैनल को ज़रूर सब्सक्राइब करें और इस वीडियो को अपने दोस्तों तक और रिलेटेड नीडेड स्टूडेंट्स के लिए पर्सनस के लिए आप इसको ज़रूर शेयर करें। तो क्वेश्चन नंबर 21 से कल मैं आपको बताऊँगा। थैंक्स फॉर वॉचिंग दिस वीडियो।